ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಡ್ತೀನಿ. ಇವತ್ತು ನಾನು ಹೋಗ್ತಾ ಇರುವಂಥ ಸ್ಥಳ ಹೆಸರುಘಟ್ಟದ ಒಂದು ನರ್ಸರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನರ್ಸರಿನ ನೋಡೋಣ. ಇದೇನು ನೋಡ್ತಾ ಇದ್ದೀರಾ, ಇಲ್ಲೇ ಅಭಿವೃದ್ಧಿಪಡಿಸಿದಂತಹ ಎಲ್ಲ ತಳಿಗಳ ಗಿಡಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಹಣ್ಣಿನ ಗಿಡಗಳು ಮತ್ತು ಫ್ಲವರ್ ಪ್ಲಾಂಟ್ಸು ಎಲ್ಲ ಸಿಗ್ತವೆ. ಬನ್ನಿ ನರ್ಸರಿ ಒಳಗೆ ಹೋಗೋಣ. ಹಾಗೆ ಒಳಗಡೆ ಹೋದರೆ ಇಲ್ಲಿ ನರ್ಸರಿನ ನೋಡ್ಬೋದು. IIHR ಮತ್ತು ICHR ನೋಡ್ಬೋದು. ಹಾಗೆ ಮುಂದೆ ಹೋದರೆ ಇಲ್ಲರಿ ಮಾರಾಟ ಮಳಿಗೆಯನ್ನು ನೋಡ್ಬೋದು. ಇಲ್ಲಿ ಎಲ್ಲ ಥರದ ಹಣ್ಣಿನ ಸಸ್ಯಗಳು ಮತ್ತು ಫ್ಲವರ್ ಗಿಡಗಳನ್ನ ಮಾರಾಟ ಮಾಡಲಾಗುತ್ತೆ. ಏನು ನೋಡ್ತಿದ್ದೀರಾ, ಇಲ್ಲಿ ಅರ್ಕ ಮಾವಿನ ಮರ, ಅರ್ಕ ಕಿರಣ್ ಬಿಕ್ಕೆ ಸಸಿಗಳನ್ನು ನೋಡ್ತಾ ಇದ್ದೀರಾ. ಹಾಗೆ ಬಾಲಾಜಿ ನಿಂಬೆ ಸಸಿಗಳು, ವಾಟರ್ ಆಪಲ್ ಸಸಿಗಳನ್ನ ನೋಡ್ತಾ ಇದ್ದೀರಾ. ಇದು ಒಂದು ಸಸಿ ಬಂದು 350 ರೂಪಾಯಿ ಆಗುತ್ತೆ. ಹಾಗೆ ಮುಂದೆ ಹೋದರೆ ತೋತಾಪುರಿ ಮಾವಿನ ಸಸಿಯನ್ನು ನೋಡ್ತಾ ಇದ್ದೀರಾ ನೀವು. ಇಮಾಮ್ ಪಸಂದ್, ಹಾಗೆ ದಶಹರಿ ಮಾವನ್ನು ನೋಡ್ತಾ ಇದ್ದೀರಾ. ಬಂಗನಪಲ್ಲಿ ಸಸಿಗಳು. ಹಾಗೆ ಮುಂದೆ ಬಂದರೆ ಅಮರಪಲ್ಲಿ, ರಸ್ಪುರಿ ಮಾವಿನ ಸಸಿಗಳನ್ನ ನೋಡ್ತಾ ಇದ್ದೀರಾ. ಸಸಿಗಳು ಚೆನ್ನಾಗಿದ್ದಾವೆ, ಆದರೆ ಸ್ವಲ್ಪ ಚಿಕ್ಕವು ಇದ್ದಾವೆ. ಅಪ್ಪೆ ಮಿಡಿ ಸಸಿಗಳು. ಅರ್ಕ ಸುಪ್ರಭಾತ, ಇದು ನೋಡ್ತಾ ಇದ್ದೀರಾ ನೀವು ನೇರಳೆ ಸಸಿಗಳನ್ನ. ಅರ್ಕ ಕಿರಣ ಬಿಕ್ಕೆ ಸಸಿಗಳನ್ನು ನೋಡ್ತಾ ಇದ್ದೀರಾ. ಇದು ಜ್ಯೂಸ್ ಹಣ್ಣು ಸಸಿಗಳು. ಇದು ಬೆಟ್ಟದ ನೆಲ್ಲಿ ವಾಟರ್ ಆಪಲ್ ಸಸಿಗಳು. 110 ರೂಪಾಯಿ ಒಂದು ಸಸಿ ಅಂತ ಹಾಕಿದರೆ. ಹೇಳಬೇಕು ಅಂದರೆ ಕಡಿಮೆ ಬೆಲೆಯಲ್ಲೇ ಸಿಗ್ತಾ ಇದ್ದಾವೆ ಸಸಿಗಳು. ರೈತರು ಬಂದು ತಗೊಂಡು ಬೆಳಿಬೋದಾಗಿದೆ. ಇದು ಚೆರಿ ಹಣ್ಣು ನೋಡ್ತಾ ಇದ್ದೀರಾ ನೀವು ಸಸಿ. ಬರೀ 35 ರೂಪಾಯಿ ಕೊಡ್ತಿದ್ದಾರೆ. ಹಾಗೆ ಬಾಲಾಜಿ ನಿಂಬೆ ಸಸಿಯನ್ನು ನೋಡ್ತಾ ಇದ್ದೀರಾ. ಹಾಗೆ ಸಪೋಟ ಸಸಿಗಳನ್ನು ಸಹ ನೋಡ್ತಾ ಇದ್ದೀರಾ. ಲಕ್ಷ್ಮಣ ಫಲ, ಇದು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯ ಹಣ್ಣು ತಿನ್ನೋದ್ರಿಂದ. ಹಾಗೆ ಮುಂದೆ ಬಂದರೆ ಇಲ್ಲಿ ಸಸಿಗಳನ್ನು ಬೆಳೆಸೋದಕ್ಕೆ ಪ್ಲಾಂಟ್ಗಳನ್ನ ಮಾಡಿದ್ದಾರೆ. ಒಂದೊಂದು ತಳಿಗೆ ಒಂದೊಂದು ಪ್ಲಾಂಟ್ನ ಮಾಡಿದ್ದಾರೆ. ನೋಡ್ತಾ ಇರೋದು ಎಷ್ಟು ಪ್ಲಾಂಟ್ಗಳಿದ್ದಾವೆ ನೋಡ್ಬೋದು. ಇಲ್ಲಿ ಎಲ್ಲ ಥರದ ಸಸಿಗಳನ್ನ ಕೂಡ ಬೆಳೀತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬಾಯ್ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.